ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಫೂರ್ತಿ ಭಾಗ 3. ಊಟ ತಿಂಡಿ ಬಿಟ್ಟು ಅಳುತ್ತಾ ತನಿಷ್ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದ ಸ್ಫೂರ್ತಿಳನ್ನು ನೋಡಿ ಅವರ ಮನೆಯವರೆಲ್ಲ ತನಿಷ್ಗೆ ಬುದ್ಧಿ ಹೇಳಿದರು. ಇಷ್ಟಾದ ಮೇಲೆ ತನಿಷ್ಗೆ ಮಗು ಬೇಕು ಎಂದು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಬೇರೆ ಯಾವ ದಾರಿಯೂ ಉಳಿದಿರಲಿಲ್ಲ. ಸ್ಫೂರ್ತಿಗೆ ಆಗ 3 ತಿಂಗಳು. ಬೆಂಗಳೂರಿನ ಮನೆಯಲ್ಲಿ ತುಂಬ ಕೆಲಸ ಎಂದು ತನ್ನ ಊರಿನಲ್ಲಿದ್ದ ಅಪ್ಪ ಅಮ್ಮನ ಜೊತೆ ಬಿಡಲು ತನಿಷ್ ನಿರ್ಧರಿಸಿದ ಮತ್ತು ಪ್ರತಿ ಭಾನುವಾರ ಬರುವುದಾಗಿ ತಿಳಿಸಿದ. ಇದಕ್ಕೆ ಬೇಜಾರಿನಿಂದಲೇ ಒಪ್ಪಿಕೊಂಡಳು ಸ್ಫೂರ್ತಿ. ತನ್ನ ಹಳ್ಳಿಗೆ ಕರೆತಂದು 1 ತಿಂಗಳು ಚೆನ್ನಾಗಿತ್ತು. ಆದರೆ ಅದು ತುಂಬ ದಿನ ಉಳಿದಿರಲಿಲ್ಲ. ಮೊದಲೇ ಸೊಸೆಯನ್ನು ಕಂಡರೆ ಆಗದ ಅವಳ ಅತ್ತೆ ಸ್ಫೂರ್ತಿಳನ್ನು ಬಿಟ್ಟು ಮಗಳ ಮನೆಗೆ ಹೋದರು. ತನಿಷ್ ಡ್ಯೂಟಿ, ದುಡ್ಡು, ಸಾಲ ಎಂದು ಬೆಂಗಳೂರಿನಲ್ಲಿ ಉಳಿದರು. ಈಗ ಇವಳ ಮಾವ ಇಬ್ಬರೇ. ಅವರ ಅಪ್ಪ ಅಮ್ಮ ಬಂದು ನೋಡುವ ಹಾಗೆ ಇರಲಿಲ್ಲ. ಯಾಕವರು ಬರಬೇಕು? ನಮ್ಮ ಮನೆಯನ್ನು ದೋಚುತ್ತಾರೆ ಎಂದು 1000 ಪ್ರಶ್ನೆ ಮಾತುಗಳೊಂದಿಗೆ ಅವರ ಅತ್ತೆ ಫೋನಿನಲ್ಲಿ ಜಗಳ ಮಾಡುತ್ತಿದ್ದರು. ಸ್ಫೂರ್ತಿ ಪರಿಸ್ಥಿತಿ ಹೇಗಿತ್ತೆಂದರೆ, ಹೊಟ್ಟೆಯಲ್ಲಿ 5 ತಿಂಗಳ ಮಗು, ಇತ್ತ ಗಂಡನೂ ಇಲ್ಲ, ಅತ್ತ ಅಪ್ಪ ಅಮ್ಮ ತಮ್ಮನೂ ಇಲ್ಲ. ಅಳುವುದನ್ನು ಬಿಟ್ಟರೆ ಬೇರೆ ಯಾವ ದಾರಿಯೂ ಉಳಿದಿರಲಿಲ್ಲ. ಹೀಗೆ 5 ತಿಂಗಳು ಕಳೆಯಿತು. ಸ್ಫೂರ್ತಿ ಪ್ರೆಗ್ನೆಂಟ್ ಆದ ಮೇಲೆ 1 ಸಲವೂ ಹಾಸ್ಪಿಟಲ್ಗೆ ತೋರಿಸಿರಲಿಲ್ಲ. ವಾರಕ್ಕೆ ಒಮ್ಮೆ ಬರುತ್ತೀನಿ ಎಂದು ಹೇಳಿದ್ದ ಗಂಡ ತಿಂಗಳಾದರೂ ಬರುತ್ತಿರಲಿಲ್ಲ. ತುಂಬ ಸುಸ್ತಾಗಿದ್ದಳು ಸ್ಫೂರ್ತಿ. ತೋಟದ ಕೆಲಸ, ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡಬೇಕಿತ್ತು. ಇದನ್ನೆಲ್ಲ ಗಮನಿಸಿದ ಸ್ಫೂರ್ತಿ ತಾಯಿ, ನಮಗಿರುವುದು ಒಬ್ಬಳೇ ಮಗಳು, ಅವಳನ್ನು ನಮ್ಮ ಮನೆಯಲ್ಲೇ ಆರೈಕೆ ಮಾಡಿ ಹೆರಿಗೆ ಮಾಡಿಸಿ ಕಳಿಸುತ್ತೇವೆ ಎಂದು ತುಂಬ ಬಾರಿ ಕೇಳಿದರು. ಆದರೂ ತನಿಷ್ ಮತ್ತು ಅವನ ತಾಯಿ ಒಪ್ಪಿರಲಿಲ್ಲ. ನಂತರ ಹಠ ಬಿಡದೆ ಮನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿದ್ದರು. ಈ ವಿಷಯದಲ್ಲಿ ಸ್ವಲ್ಪ ತನಿಷ್ ಅವರ ಅತ್ತೆಯ ಪರವಾಗಿ ನಿಂತ. ಆಗ ಮತ್ತೆ ತನ್ನ ಅತ್ತೆಯ ಕೋಪಕ್ಕೆ ತುತ್ತಾದಳು ಸ್ಫೂರ್ತಿ. ತನ್ನ ತಾಯಿಯ ಮನೆಗೆ ಬಂದಾಗ ಸ್ಫೂರ್ತಿಗೆ 6 ತಿಂಗಳು. ಅವಳ ಖರ್ಚು ವೆಚ್ಚವನ್ನೆಲ್ಲ ತನ್ನ ತಂದೆ ತಾಯಿ ನೋಡಿಕೊಳ್ಳುತ್ತಿದ್ದರು. ತನ್ನ ತಾಯಿಯ ಮನೆಯಲ್ಲಿ ನಿಶ್ಚಿಂತೆಯಿಂದ 9 ತಿಂಗಳು ತುಂಬಿದ್ದೇ ಗೊತ್ತಾಗಲಿಲ್ಲ. ತನ್ನ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂತು. ಆ ದಿನ ಸ್ಫೂರ್ತಿ ಆಸೆಯಂತೆ ತನಿಷ್ ಕೂಡ ಸ್ಫೂರ್ತಿ ಜೊತೆಗೆ ಇದ್ದ. ಅಂದು ಶುಕ್ರವಾರ ಸಂಜೆ 5ರ ಸಮಯ ಸ್ಫೂರ್ತಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು. ಎಲ್ಲರಿಗೂ ಎಲ್ಲಿಲ್ಲದ ಸಂತೋಷ. ಓ, ನನ್ನ ಬಾಮೈದ ಭೂಮಿಗೆ ಬಂದ ಎಂದು ಸ್ಫೂರ್ತಿ ತಮ್ಮ ಎತ್ತಿ ಮುದ್ದಾಡಿದ. ನಮ್ಮ ಜನ್ಮ ಸಾರ್ಥಕವಾಯಿತು. ನೀನು ಕೊಟ್ಟ ಗಂಡು ಮಗು ನನ್ನ ವಂಶೋದ್ಧಾರಕ ಇವನು ಎಂದು ಸ್ಫೂರ್ತಿ ಮಾವ ಬೀಗಿದರು. ಸ್ಫೂರ್ತಿ ಅಪ್ಪ ಅಮ್ಮನಿಗೆ ಸಾರ್ಥಕತೆಯ ಭಾವನೆ. ತನಿಷ್ ಎಲ್ಲರ ಮುಂದೆಯೇ ಅವಳ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಸೋ ಮಚ್ ಕಣೆ ಬಂಗಾರ, ನನಗೆ ಮುದ್ದಾದ ಮಗನನ್ನು ಕೊಟ್ಟಿದ್ದಕ್ಕೆ ಎಂದಾಗ ಸ್ಫೂರ್ತಿಗೆ ತನ್ನ ಹೆರಿಗೆ ನೋವೆಲ್ಲ ಮರೆತು ಹೋಗಿತ್ತು. ಆ ಮಾತುಗಳನ್ನು ಕೇಳಿದ ಸ್ಫೂರ್ತಿ ತನಿಷ್ನಲ್ಲಿ ಮಗುವಾಗಿ ಹೋದಳು. ಎಲ್ಲರ ಸಂತೋಷ ಸಂಭ್ರಮಕ್ಕೆ ಕೊನೆ ಇಲ್ಲದಂತಾಯಿತು. ಹಾಸ್ಪಿಟಲ್ನಲ್ಲಿಯೇ ಒಂದು ಹಬ್ಬದ ವಾತಾವರಣ ಮೂಡಿತ್ತು ಆ ದಿನ ಸಂಜೆ. ಆದರೆ ತನಿಷ್ನ ತಾಯಿ ಇವಳಿಗೆ ಗಂಡು ಮಗು ಆಯಿತೆ ಎಂದು ಅಸೂಯೆ ಪಡುತ್ತಾ, ನನ್ನ ಮಗಳಿಗೆ ಹೆಣ್ಣು, ತನ್ನ ಸೊಸೆಗೆ ಗಂಡೆ ಎಂದು ತಿರಸ್ಕಾರದಿಂದಲೇ ಸ್ಫೂರ್ತಿಳನ್ನು ನೋಡುತ್ತಿದ್ದಳ. ಮನೆಯವರೆಲ್ಲರ ಸಂಭ್ರಮ ಸಂತೋಷವನ್ನು ಸಹಿಸಲಾಗದೆ ತನಿಷ್ ತಾಯಿ ತನಿಷ್ಗೆ ತನ್ನ ಜವಾಬ್ದಾರಿಯನ್ನು ನೆನಪಿಸುತ್ತಾ ಬೇಗ ಬೆಂಗಳೂರಿಗೆ ಹೋಗಿ ಕೆಲಸಕ್ಕೆ ಹಾಜರಾಗುವಂತೆ ಒತ್ತಾಯಿಸಿದರು. ಬೇರೆ ದಾರಿ ಇಲ್ಲದೆ ಸ್ಫೂರ್ತಿಳನ್ನು ಹಾಸ್ಪಿಟಲ್ನಲ್ಲಿ ಬಿಟ್ಟು ತನಿಷ್ ಬೆಂಗಳೂರಿಗೆ ಹೊರಟು ಹೋದ. ಇದನ್ನು ಊಹಿಸಿದ್ದ ಸ್ಫೂರ್ತಿ ಅದನ್ನೆಲ್ಲ ಪ್ರೀತಿಯಿಂದಲೇ ಸ್ವೀಕರಿಸಿದಳು. ತನ್ನ ಮಗನ ಮುದ್ದಾಟ, ಅಳು, ಲಾಲನೆ ಪಾಲನೆ, ಅವನ ಕೋಪ, ಅವನ ತುಂಟನಗೆ, ತೊದಲು ನುಡಿಯುವ ಪ್ರಯತ್ನ, ಹಸಿವು, ಅವನು ಮಾಡುತ್ತಿದ್ದ ಜಗಳ, ಹೀಗೆ ಅವಳಿಗೆ ದಿನ ಕಳೆಯುತ್ತಿರುವುದು ಗೊತ್ತಾಗುತ್ತಿರಲಿಲ್ಲ. ತನಿಷ್ ಕೆಲವೊಮ್ಮೆ 3 ತಿಂಗಳಾದರೂ ಮನೆಗೆ ಬರುತ್ತಿರಲಿಲ್ಲ. ಎಲ್ಲವನ್ನೂ ಸುಮ್ಮನೆ ಸಹಿಸಿಕೊಂಡಿದ್ದು ಬಿಡುತ್ತಿದ್ದಳು. ಹೀಗೆಯೇ ಪಾಪುವಿಗೆ 1 ವರ್ಷವೂ ತುಂಬಿತು. ತನ್ನ ಮಗನ ಬರ್ಡೇಯನ್ನು ಹೇಗೆಲ್ಲ ಮಾಡಬೇಕೆಂದು ಚಿಕ್ಕದೊಂದು ಕನಸು ಕಂಡಿದ್ದ ಸ್ಫೂರ್ತಿ ಅಂದು ತನಿಷ್ ಬೆಂಗಳೂರಿನಿಂದ ಊರಿಗೆ ಬರದಿರುವುದನ್ನು ಕಂಡು ತುಂಬ ಬೇಸರದಿಂದಲೇ ಹತ್ತಿರದಲ್ಲಿದ್ದ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ತನ್ನ ಮಗನ ಬರ್ಡೇಯನ್ನು ಮುಗಿಸಿದ್ದಳು. ವಾರಕ್ಕೊಮ್ಮೆ ಎಂದವರು ತಿಂಗಳಾದರೂ ಮನೆಗೆ ಬರುತ್ತಿರಲಿಲ್ಲ. 2-3 ತಿಂಗಳಾದರೂ ತನ್ನ ಮಗನನ್ನು ನೋಡಲು ಬರುತ್ತಿರಲಿಲ್ಲ. ಇದು ಇವಳಿಗೆ ಸಂಶಯ ಮತ್ತು ಬೇಜಾರಿಗೆ ಕಾರಣವಾಗುತ್ತಿತ್ತು. ಇತ್ತ ನೋಡಿದರೆ ಅವಳು ಇದ್ದಿದ್ದು ಅವರ ಅತ್ತೆ ಮಾವನ ಮನೆಯಲ್ಲಿ. ರಾಣಿಯಂತೆ ಸಾಕಿದ್ದ ತನ್ನ ಮಗಳ ಕಷ್ಟವನ್ನು ನೋಡಲಾಗದೆ ಸ್ಫೂರ್ತಿ ತಂದೆ ತಾಯಿ ಬೆಂಗಳೂರಿನಲ್ಲಿ ಮನೆ ಮಾಡಿಕೊಡುವುದಾಗಿ ಒಪ್ಪಿದರು.
ಅಷ್ಟರಲ್ಲಿ ಆಗಲೇ ಸ್ಫೂರ್ತಿ ಅತ್ತೆಯು ಸ್ಫೂರ್ತಿಲೊಂದಿಗೆ ಸುಮ್ಮನೆ ಜಗಳ ತೆಗೆಯುತ್ತಿದ್ದರು. ಇದು ತನೀಶ್ಗೆ ಬೆಂಗಳೂರಿನಲ್ಲಿ ಮನೆ ಮಾಡಲು ದಾರಿ ಮಾಡಿಕೊಟ್ಟಿದೆ. ಆದರೆ ಬೆಂಗಳೂರಿನ ಮನೆಯಲ್ಲಿ ಜಾಸ್ತಿ ದಿನ ಇರಿಸಿಕೊಳ್ಳಲಿಲ್ಲ. ಮನೆಯ ಬಾಡಿಗೆ ಕಟ್ಟಲಾಗದೆ ಮತ್ತೆ ಅಪ್ಪ ಅಮ್ಮನ ಜೊತೆಗೆ ಬಿಟ್ಟು ಹೋದ ತನೀಶ್. ಇದು ಸ್ಫೂರ್ತಿಗೆ ಮತ್ತೊಂದು ಬೇಜಾರಾಯಿತು. ತನೀಶ್ ಬೆಂಗಳೂರಿನ ಮನೆಗೆ 3-4 ದಿನಕ್ಕೊಮ್ಮೆ ಬರುತ್ತಿದ್ದರು. ಊರಿಗೆ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಬರುತ್ತಾರೆ. ಹಾಗಾದರೆ ಅವರು ದುಡಿಯುವ ದುಡ್ಡು ಏನಾಯಿತು? ಅಪ್ಪ ನಮ್ಮ ಮದುವೆಯಲ್ಲಿ 250 ಗ್ರಾಂ ಚಿನ್ನವನ್ನು ಕೊಟ್ಟಿದ್ದರು. ಈಗ ಅದು ಏನಾಯಿತು? ನೋಡಲು ಸಹ ಕಟ್ಟಿದ ತಾಳಿ ಬಿಟ್ಟು 1 ಗ್ರಾಂ ಚಿನ್ನವಿಲ್ಲ. ತಿಂಗಳಿಗೆ 50,000 ದುಡಿತಾರೆ ಅಂದುಕೊಂಡರೂ ಅಷ್ಟು ದುಡ್ಡನ್ನು ಏನ್ ಮಾಡ್ತಾರೆ? ಯಾವಾಗಲೂ ಸಾಲ ಸಾಲ ಅಂತಾರೆ. ಮದುವೆಯಾಗಿ 4 ವರ್ಷ ಆಯಿತು. ನನಗಾಗ್ಲಿ ಪಾಪುಗೆ ಆಗಲಿ ಒಂದು ಜೊತೆ ಬಟ್ಟೆ ತಂದುಕೊಟ್ಟಿಲ್ಲ. ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಏನು ಬೇಡ, ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಮಾಡಿಸಿಲ್ಲ. ಇವರನ್ನ ಹೀಗೆ ಬಿಟ್ಟರೆ ಸರಿ ಹೋಗಲ್ಲ. ನನ್ನನ್ನು ನನ್ನ ಮಗನನ್ನು ಇವರ ಜೊತೆ ಇಟ್ಕೋಬೇಕು, ಇಲ್ಲ ಅವರೇ ನಮ್ಮ ಜೊತೆ ಇರಬೇಕು ಅಂತ ಯೋಚಿಸಿ ಗಟ್ಟಿ ಮನಸ್ಸು ಮಾಡಿ ಗಂಡನೊಂದಿಗೆ ಈ ವಿಷಯ ಪ್ರಸ್ತಾಪಿಸಿದಳು. ಎಲ್ಲಿದ್ದೋ ಕೋಪ ತನೀಶ್ಗೆ. ಅವಳ ಮಾತು ಮುಗಿಯುವಷ್ಟರಲ್ಲಿ ಕೆನ್ನೆಯ ಮೇಲೆ ಒಂದು ಹೊಡೆದಿದ್ದ. ಇದಕ್ಕೆ ಕಾಯುತ್ತಿದ್ದ ತನೀಶ್ ಅಮ್ಮ ಸ್ಫೂರ್ತಿ ಬಗ್ಗೆ ಇಲ್ಲದ ವಿಷಯವನ್ನು ತನೀಶ್ನ ತಲೆಗೆ ತುಂಬಿದಳು. ಅಷ್ಟೊತ್ತಿಗಾಗಲೇ ಸ್ಫೂರ್ತಿ ಮತ್ತೆ 3 ತಿಂಗಳ ಗರ್ಭಿಣಿ. ಗಂಡನಿಗೆ ಹೇಳಲು ತನೀಶ್ಗೆ ಕೇವಲ ತಿಂಗಳಿಗೋ 2 ತಿಂಗಳಿಗೋ ಒಮ್ಮೆ ಸುಖಕ್ಕೆ ಮಾತ್ರ ಬೇಕಾದವಳು ಸ್ಫೂರ್ತಿಯಾಗಿದ್ದಳು. ಅವರ ಬೇಕು ಬೇಡಗಳನ್ನು ಹೇಳುವಂತಿರಲಿಲ್ಲ. ಅವರ ಅಮ್ಮನ ಮಾತು ಕೇಳಿ ಮತ್ತೆ ಒಡೆಯಲು ಬಂದ ತನೀಶ್ ಸ್ಫೂರ್ತಿ ಹೊಟ್ಟೆಗೆ ಬಲವಾಗಿ ಕಾಲಿನಿಂದ ಒದ್ದಿದ್ದನು. ಹೊಟ್ಟೆ ನೋವನ್ನು ತಾಳಲಾಗದೆ ಸ್ಫೂರ್ತಿ ರೂಮಿಗೆ ಹೋಗಿ ಮಲಗಿದ್ದಳು. ನಂತರ ಸ್ಫೂರ್ತಿ ಕೈ ಹಿಡಿದು ನನ್ನ ಮನೆಯಲ್ಲಿ ಜಾಗವಿಲ್ಲವೆಂದು ಮನೆಯಿಂದ ಹೊರ ಹಾಕಿದ್ದರು. ಗರ್ಭಪಾತವಾಗಿ ರಕ್ತದ ಮಡಿಲಲ್ಲಿ ಒದ್ದಾಡುತ್ತಾ ಒಂದು ರಾತ್ರಿ ಅಲ್ಲೇ ಕಳೆದಳು. ಅವಳನ್ನು ಗಂಡ ಆಗಲಿ ಅತ್ತೆ ಆಗಲಿ ಬಂದು ನೋಡಿರಲೇ ಇಲ್ಲ. ಹೇಗೋ ಏನೋ ವಿಷಯ ತಿಳಿದ ಸ್ಫೂರ್ತಿ ಅಪ್ಪ ಅಮ್ಮ ಅಲ್ಲಿಗೆ ಬಂದು ಸ್ಫೂರ್ತಿಲನ್ನ ಹಾಸ್ಪಿಟಲ್ಗೆ ಸೇರಿಸಲು ತೀರ್ಮಾನಿಸಿದರು. ತನ್ನ ಕೋಪವನ್ನು ತಡೆಯಲಾಗದ ಸ್ಫೂರ್ತಿ ಅಪ್ಪ ತನೀಶ್ನ ತೆಗೆದು ಯಾಕೋ ನನ್ನ ಮಗಳಿಗೆ ಇಂತಹ ಅನ್ಯಾಯ ಮಾಡ್ತಿದೀಯಾ ಎಂದು ಕೇಳುವಷ್ಟರಲ್ಲಿ ಮೊದಲೇ ಸಿದ್ಧತೆ ನಡೆಸಿ ತಾಯಿ ಮತ್ತು ಮಗ ಸ್ಫೂರ್ತಿ ಅಪ್ಪನ ತಲೆಗೆ ಹಿಂದಿನಿಂದ ದೊಣ್ಣೆಯಿಂದ ಹೊಡೆದಿದ್ದರು. ಸ್ಫೂರ್ತಿ ಅಪ್ಪನ ಶರ್ಟ್ ಎಲ್ಲ ರಕ್ತವಾಗಿ ನಿಂತಿತ್ತು. ಅರೆಬರೆ ಪ್ರಜ್ಞಾವಸ್ಥೆಯಲ್ಲಿ ಇದನ್ನೆಲ್ಲ ನೋಡುತ್ತಿದ್ದ ಸ್ಫೂರ್ತಿ ನನ್ನ ಬಿಟ್ಟು ಹೋಗಿ ಅಪ್ಪ, ನನ್ನ ಬಿಟ್ಟು ಹೋಗಿ ಅಪ್ಪ ಎಂದು ಮನಸ್ಸಿನಲ್ಲಿ ಜೋರಾಗಿ ಕೂಗುತ್ತಿದ್ದಳು. ಅಷ್ಟರಲ್ಲಿ ತನ್ನ ಮಗನನ್ನು ಕೈ ಹಿಡಿದು ಇಳಿದು ತಂದು ಸ್ವಲ್ಪ ದೂರದಿಂದಲೇ ತೆಗೆದಿಸಿದು ತಗೋ ನಿನ್ನ ಮಗನನ್ನು ಕರೆದುಕೊಂಡು ಹೋಗ್ತಾ ಇರು, ಇಲ್ಲಿ ನಿನಗೆ ಕ್ಷಣ ಮಾತ್ರವೂ ಜಾಗವಿಲ್ಲವೆಂದು ತನೀಶ್ ದೂರದಿಂದಲೇ ತನ್ನ ಮಗನನ್ನು ಎಸೆದ. ಅರೆಪ್ರಜ್ಞಾ ವ್ಯವಸ್ಥೆಯಲ್ಲಿಯೇ ಈ ದೃಶ್ಯ ಕಣ್ಣಿಗೆ ಕಟ್ಟಿದಂತೆ ಇತ್ತು ಸ್ಫೂರ್ತಿಗೆ. ನಂತರ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟಲ್ನಲ್ಲಿ 15 ದಿನ ಅಡ್ಮಿಟ್ ಆಗಬೇಕಿತ್ತು. ಪ್ರತಿದಿನದ ಪ್ರತಿ ಕ್ಷಣವೂ ಗಂಡನ ನಿರೀಕ್ಷೆಯಲ್ಲಿಯೇ ಇದ್ದಳು. ಬರುತ್ತಾನೆ, ಬಂದು ಬಾರೆ, ಆಗಿದ್ದು ಹಾಗೆ ಹೋಯಿತು, ಜೊತೆಯಲ್ಲಿ ಬದುಕುವ ಎಂದು ಕರೆಯುತ್ತಾನೆ ಎಂದು. ಆದರೆ ಬರಲೇ ಇಲ್ಲ. ನಂತರ ಅಪ್ಪ ಅಮ್ಮನ ಮನೆಗೆ ಕರೆದುಕೊಂಡು ಹೋದರು. ತನೀಶ್ಗೆ ಒಂದು ಕಾಲ್ ಮಾಡ್ತೀನಿ ಅಂತ ಕೇಳಿದ್ದಕ್ಕೆ ಸ್ಫೂರ್ತಿ ಅಮ್ಮ ಅಪ್ಪ ಬೇಕಾ ಇಲ್ಲ ತನೀಶ್ ಬೇಕಾ ಎಂದು ಗಟ್ಟಿಯಾಗಿ ಗದರಿಸಿದರು. ಅವಳಿಗೆ ಉಳಿದಿದ್ದು ಅಪ್ಪ ಮಾತ್ರ. ಯಾಕೆಂದರೆ ಗಂಡನ ಮನಸ್ಸಲ್ಲೂ ಮನೆಯಲ್ಲೂ ಜಾಗವಿರಲಿಲ್ಲ. ಹೀಗೆ ಅಪ್ಪ ಅಮ್ಮ ಎಷ್ಟೇ ಪ್ರೀತಿ ತೋರಿಸಿ ಕಾಪಾಡಿದ್ದರೋ ತನೀಶ್ನ ನೆನಪು ಕೊಂಚವೂ ಮಾಸಿರಲಿಲ್ಲ. ಹೀಗಿರುವಾಗ ತನ್ನ ಮಗನಿಗೆ ಹುಷಾರು ತಪ್ಪಿ 1 ತಿಂಗಳುಗಳ ಕಾಲ ಹಾಸ್ಪಿಟಲ್ನಲ್ಲಿ ಇರಬೇಕಾಗಿ ಬಂತು. ಆಗ ಸ್ಫೂರ್ತಿ ತನೀಶ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ಆದರೆ ತನೀಶ್ ತನ್ನ ಮಗ ಹೆಂಡತಿ ಸತ್ತಿದ್ದಾರೆ ಎಂದು ಹೇಳಿದ. ಇದರಿಂದ ಮತ್ತೊಮ್ಮೆ ಆಘಾತಕ್ಕೊಳಗಾದಳು. ಇದನ್ನು ಗಮನಿಸಿದ ಸ್ಫೂರ್ತಿ ತಮ್ಮ ಮನೆಯಲ್ಲೇ ಇದ್ದರೆ ಇನ್ನೂ ಬೇಜಾರು ಮಾಡಿಕೊಳ್ಳುತ್ತಾಳೆ ಎಂದು ತಿಳಿದು ಕೆಲಸಕ್ಕೆ ಕಳಿಸಲು ಮುಂದಾದ. ಇದು ಸ್ಫೂರ್ತಿಗೆ ಅನಿವಾರ್ಯವಾಗಿತ್ತು. ಒಂದು ಸ್ಕೂಲ್ನಲ್ಲಿ ಕೆಲಸಕ್ಕೆ ಸೇರಿದ್ದಳು. ನಿಧಾನವಾಗಿ ಸ್ವಲ್ಪ ಸ್ವಲ್ಪವೇ ಮರೆಯುತ್ತಾ ಮಕ್ಕಳೊಂದಿಗೆ ಮಕ್ಕಳಾಗುತ್ತಾ ಹೋದಳು. ಹೀಗೆ 1 ವರ್ಷ ಕಳೆದು ಹೋಯಿತು. ಅಂದು ಒಂದು ದಿನ ತಿಳಿಯಿತು, ತನೀಶ್ಗೆ ಒಂದು ಹೆಣ್ಣು ಮಗು ಇದೆ. ಆ ಮಗು ತನ್ನ ಮಗನಿಗಿಂತ 3 ವರ್ಷ ದೊಡ್ಡವಳು. ತನ್ನ ಹೆಂಡತಿ ಮಗಳೊಂದಿಗೆ ಸುಖವಾಗಿ ಮನೆಯಲ್ಲಿ ಸಂಸಾರ ಮಾಡುತ್ತಿದ್ದಾನೆ ಎಂದು. 1 ವರ್ಷದ ಹಿಂದೆ ತನ್ನ ಗಂಡನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಮತ್ತು ಗಂಡನ ಮೇಲಿದ್ದ ಆಸೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಳು. ಅವರು ಸುಖವಾಗಿದ್ದರೆ ಸಾಕು ಎಂದು ಮನದಲ್ಲೇ ದೇವರನ್ನು ಪ್ರಾರ್ಥಿಸುತ್ತಾ
ತಾನು ತನ್ನದೇ ಆದ ಪ್ರಪಂಚದಲ್ಲಿ ನೆಮ್ಮದಿಯನ್ನು ಹುಡುಕಿಕೊಂಡಳು. ಮತ್ತು ಸ್ಫೂರ್ತಿ ತಮ್ಮ ಅವರಿಗೆ ಧೈರ್ಯವಾಗಿ ಯಾವಾಗಲೂ ಜೊತೆಯಲ್ಲಿ ನಿಲ್ಲುತ್ತಿದ್ದ. ತನ್ನ ಮಗನ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಂಡು ತನ್ನ ಮಗನಿಗೆ ಅಪ್ಪನ ನೆನಪು ಬಾರದೇ ಇರೋ ಹಾಗೆ ನೋಡಿಕೊಂಡಳು. ಒಟ್ಟಿನಲ್ಲಿ ತನ್ನ ಮಗನ ಸಂತೋಷದೊಂದಿಗೆ ನೆಮ್ಮದಿಯನ್ನು ಕಾಣುತ್ತಾ ಯಾವ ಹಳೆಯ ನೆನಪು ಇಲ್ಲದೆ ಆನಂದವಾಗಿ ಜೀವನ ಸಾಗುತ್ತಿತ್ತು. ಇಷ್ಟೆಲ್ಲದರ ಮಧ್ಯೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಸ್ಫೂರ್ತಿ ಸ್ಕೂಲಿಗೆ ಒಂದು ದಿನ ದಿವ್ಯಾ ದಿಢೀರನೆ ಬಂದಳು. ಮದುವೆಗೆ ಬರುವಂತೆ ಒತ್ತಾಯಿಸಿದಳು. ಅವಳ ಒತ್ತಾಯಕ್ಕೆ ಮಣಿದು ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ದಿವ್ಯಾಳ ಮದುವೆಗೆ ಸ್ಫೂರ್ತಿ ಬರಲು ಒಪ್ಪಿದಳು. ಹೀಗೆ ತನ್ನ ಜೀವನದ ಹಳೆ ಘಟನೆಗಳನ್ನು ನೆನೆದು ಕಣ್ಣು ಒದ್ದೆಯಾಗಿತ್ತು. ಸ್ಫೂರ್ತಿ ಬೇಜಾರಿನಿಂದ ಒಂದು ರೂಮಿನಲ್ಲಿ ಕುಳಿತುಬಿಟ್ಟಿದ್ದಳು. ಇದನ್ನು ಗಮನಿಸುತ್ತಿದ್ದ ದಿವ್ಯಾ ಗೆಳೆಯರು ರೂಮಿಗೆ ಬಂದರು. ಇವತ್ತು ಮೆಹಂದಿ ಶಾಸ್ತ್ರಕ್ಕೆ ಯಾವ ಮೆಹಂದಿ ಹಾಕಲಿ ಎಂದು ಮಾತನಾಡುತ್ತಾ ಸ್ಫೂರ್ತಿ ಮೂಡ್ ಚೇಂಜ್ ಮಾಡಲು ಪ್ರಯತ್ನಿಸಿದರು. ಅವರ ಪ್ರಯತ್ನಕ್ಕೆ ಚೇಂಜ್ ಆದವಳಂತೆ ನಟಿಸತೊಡಗಿದಳು. ಹೀಗೆ ಸಂಜೆ ಆಯಿತು. ಮೆಹಂದಿ ಶಾಸ್ತ್ರ ಭರದಿಂದ ನಡೆದಿತ್ತು. ಬಣ್ಣ ಬಣ್ಣದ ದುಬಾರಿ ಬಟ್ಟೆ, ಒಡವೆ ಹಾಕಿದ್ದ ಹುಡುಗಿಯರ ಡ್ಯಾನ್ಸ್ ನೋಡಲು ಎರಡು ಕಣ್ಣು ಸಾಲದು. ದಿವ್ಯಾ ಮತ್ತು ಪವನ್ ಸ್ವಲ್ಪ ಡ್ಯಾನ್ಸ್, ಸ್ವಲ್ಪ ಮೆಹಂದಿ ಮತ್ತು ಬಂದವರನ್ನು ಮಾತನಾಡುವುದರಲ್ಲಿ ಮಗ್ನರಾಗಿದ್ದರು. ಆದರೆ ಆದಿತ್ಯ ಕಣ್ಣು ಸ್ಫೂರ್ತಿಳನ್ನೇ ಹುಡುಕುತ್ತಿತ್ತು. ಸ್ಫೂರ್ತಿ ಮಾತ್ರ ಆದಿತ್ಯನ ಕಣ್ಣು ತಪ್ಪಿಸಿ ಓಡಾಡುತ್ತಿದ್ದಳು. ಅವಳಿಗೆ ಎಲ್ಲಿಲ್ಲದ ಭಯ. ಯಾಕೆ ಮೋಸ ಮಾಡಿದ್ದೆ ಎಂದು ಕೇಳಿದರೆ ಉತ್ತರವಿರಲಿಲ್ಲ ಅವಳ ಬಳಿ. ಆದರೆ ಆದಿತ್ಯಗೆ ಅವಳ ಜೀವನದಲ್ಲಿ ನಡೆದ ಘಟನೆಗಳಿಗೆ ಸಮಾಧಾನಿಸಿ ಸಂತೈಸಿ ಧೈರ್ಯ ತುಂಬಬೇಕು. ನಿನ್ನ ಗೆಳೆಯನಾಗಿ ನಿನ್ನ ಜೊತೆ ನಾನಿದ್ದೀನಿ ಅಂತ ಹೇಳಬೇಕು ಎಂದೆನಿಸುತ್ತಿತ್ತು. ಹೀಗೆ ಆಡಿಕೊಂಡು ದಿವ್ಯಾಳ ಮೆಹಂದಿ ಶಾಸ್ತ್ರ, ಗಂಡು ಬರುವ ಶಾಸ್ತ್ರ, ವರಪೂಜೆ, ಧಾರೆ ಎರೆಯುವ ಶಾಸ್ತ್ರ, ಹೀಗೆ ಎಲ್ಲ ಶಾಸ್ತ್ರದೊಂದಿಗೆ ಮದುವೆಯು ಮುಕ್ತಾಯವಾಗಿತ್ತು. ಆದರೂ ಒಬ್ಬರನ್ನೊಬ್ಬರು ಮಾತನಾಡಿಸಲು ಸಾಧ್ಯವಾಗಿರಲಿಲ್ಲ. ಮದುವೆ ಮುಗಿಸಿ ಹೊರಟಾಗ ದಿವ್ಯಾಗೆ ಆದಿತ್ಯನ ತೊಳಲಾಟ ಅರ್ಥವಾಯಿತು. ಆದಿತ್ಯನಿಗೋಸ್ಕರ ಸ್ಫೂರ್ತಿಳನ್ನು ಮದುವೆಗೆ ಕರೆಸಿದ ದಿವ್ಯಾ ಇಷ್ಟು ಮಾಡಲಾರಳೆ. ಸ್ಫೂರ್ತಿಳನ್ನು ಆದಿತ್ಯನ ಜೊತೆಯಲ್ಲಿಯೇ ಕಾರಿನಲ್ಲಿ ಹೋಗುವಂತೆ ಒತ್ತಾಯಿಸಿ ಕಾರಿನಲ್ಲಿ ಕೂರಿಸಿಯೇ ಬಿಟ್ಟಳು. ಇಬ್ಬರೂ ಮಾತನಾಡದೆ ಸುಮ್ಮನೆ ಸುಮಾರು ಕಿಲೋಮೀಟರ್ ದೂರ ಸಾಗಿದರು. ಆದಿತ್ಯನ ಕಾರು ಅವನು ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ದ ಫಾಲ್ಸ್ ಕಡೆ ಹೊರಟಿತ್ತು. ಇದು ಸಹ ಸ್ಫೂರ್ತಿ ಗಮನಕ್ಕೆ ಬಂದಿರಲಿಲ್ಲ. ಬಂದಿದ್ದರೂ ಆದಿತ್ಯನ ಮೇಲೆ ಎಲ್ಲಿಲ್ಲದ ನಂಬಿಕೆ ಅವಳಿಗೆ. ಮೌನ ಮುರಿದು ಆದಿತ್ಯ ಮಾತನ್ನು ಆರಂಭಿಸಿದ. ಚಿನ್ನು, ಈಗ ಹೇಗಿದ್ದೀಯಾ? ನಿನ್ನ ಜೀವನ ಚೆನ್ನಾಗಿದೆಯಾ ಎಂದು ಕೇಳಿದಾಗ ಸ್ಫೂರ್ತಿ ಎಂದು ಉತ್ತರಿಸಿದಳು. ಮತ್ತೆ ನಿನ್ನ ಮಗು ಎಂದು ಕೇಳಿದಾಗ ಅಪ್ಪ ಅಮ್ಮನ ಆಶ್ರಯದಲ್ಲಿ ಬೆಳೆಯುತ್ತಿದ್ದಾರೆ. ಕೃಷ್ಣ ಎಂದು ಅವನ ಹೆಸರು. 5 ವರ್ಷ ಎಂದು ಹೇಳುವಾಗ ಅವಳ ಮುಖದಲ್ಲಿ ನಗುವಿತ್ತು. ಇದರಿಂದಲೇ ತಿಳಿಯುತ್ತಿತ್ತು ಸ್ಫೂರ್ತಿಗೆ ತನ್ನ ಮಗ ಎಂದರೆ ಎಲ್ಲಿಲ್ಲದ ಖುಷಿ ಎಂದು. ಆಗ ಸ್ಫೂರ್ತಿ ಮಾತನ್ನು ಪ್ರಾರಂಭಿಸಿದಳು. ಸರ್, ನೀವೇಗಿದ್ದೀರಾ? ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಳು. ನಾನು ಶಿವಮೊಗ್ಗದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ದೀನಿ ಎಂದು ಹೇಳಿದ. ಆದಿತ್ಯ ಮಾತಿನಿಂದ ತುಂಬ ಸಂತೋಷವಾಗಿ, ಸರ್, ನಿಮ್ಮ ಈ ಏಳಿಗೆ ಕಂಡು ತುಂಬ ಖುಷಿಯಾಯಿತು. ಅಮ್ಮ ಹೇಗಿದ್ದಾರೆ ಸರ್ ಎಂದು ಕೇಳಿದಳು. ಅಮ್ಮ ಇಲ್ಲ, ನೀನು ಬಿಟ್ಟು ಹೋದ 3 ತಿಂಗಳಿಗೆ ಅವಳು ಬಿಟ್ಟು ಹೋದಳು. ಹೋಗುವಾಗ ಧೈರ್ಯನ ಜೊತೆಗೆ ಕೊಟ್ಟರು. ಈಗ ನಾನು ಪ್ರಿನ್ಸಿಪಲ್ ಆಗಿರುವುದಕ್ಕೆ ಅವರೇ ಕಾರಣ ಎಂದು ಹೇಳಿ ಮೌನವಾದ. ಕ್ಷಣ ಮೌನವಾಗಿದ್ದ ಇಬ್ಬರು ನಂತರ ಸ್ಫೂರ್ತಿ ಮಾತನ್ನು ಪ್ರಾರಂಭಿಸಿದಳು. ಸರ್, ನಿಮ್ಮ ಹೆಂಡತಿ ಮಗು ಎಂದು ಕೇಳಿದಳು. ಇದಕ್ಕೆ ಸ್ವಲ್ಪ ಜೋರಾಗಿಯೇ ನಕ್ಕು ಆದಿತ್ಯ, ಇಬ್ಬರೂ ಇದ್ದಾರೆ, ಹೆಂಡತಿ ಮತ್ತು ಮಗು ಎಂದು ಹೇಳಿದ. ಈ ಮಾತನ್ನು ಕೇಳಿದ್ದ ಸ್ಫೂರ್ತಿ ನಿಟ್ಟುಸಿರು ಬಿಟ್ಟಳು. ನೀವು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಸರ್ ಎಂದು ಹೇಳಿದಳು. ಹೀಗೆ ಮಾತಿನ ನಡುವಿನಲ್ಲಿ ದಾರಿ ಸಾಗಿದ್ದೇ ತಿಳಿಯಲಿಲ್ಲ. ಒಂದು ಫಾಲ್ಸ್ನ ಬಳಿ ಬಂದು ಆದಿ ಕಾರ್ ನಿಂತಿತು. ಇದರ ಕಲ್ಪನೆಯೂ ಇಲ್ಲದ ಸ್ಫೂರ್ತಿ, ಸರ್, ನೀವು ಎಲ್ಲಿಗೆ ಕರೆತಂದಿದ್ದೋ ಎಂದು ಕೇಳಿದಳು. ಚಿನ್ನು, ನಿನಗೆ ನೆನಪಿದೆಯಾ ಈ ಜಾಗ? ನಾನು ಮರೆಯೋದಕ್ಕೆ ಆಗೋದಿಲ್ಲ ಈ ಜಾಗವನ್ನು. ನಾನು ಯಾವಾಗಲೂ ಇಲ್ಲಿಗೆ ಬರ್ತಿದ್ದೀನಿ ಎಂದ. ಚಿನ್ನು ಎಂಬ ಶಬ್ದಕ್ಕೆ ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ಅದನ್ನು ತೋರಿಸಿಕೊಳ್ಳಲಿಲ್ಲ. ಹಾಗೆ ಆ ಫಾಲ್ಸ್ನಲ್ಲಿ ಒಂದು ದೊಡ್ಡ ಪಾರ್ಕ್ ಇತ್ತು. ಅಲ್ಲಿ ವಾಕ್ ಮಾಡೋಣವೇ ಎಂದು ಕೇಳಿದಾಗ ಮಾಡೋಣವೆಂದು ಜೊತೆಗೂಡಿ ಹೆಜ್ಜೆ ಹಾಕಿದಳು. ಸ್ಫೂರ್ತಿ ತಮ್ಮ ಜೀವನದಲ್ಲಿ ನಡೆದ ಖುಷಿ ವಿಷಯಗಳನ್ನು ಸಂಭ್ರಮಿಸುತ್ತಾ ಅದನ್ನೇ ಮಾತನಾಡುತ್ತಾ ಒಂದು ಪಾರ್ಕ್ನ ಬಳಿ ಬಂದರು.
ಸ್ಫೂರ್ತಿ ಸಹ ತನ್ನ ಮೌನ ಮುರಿದು ತನ್ನ ಕಾಲೇಜು ಲೈಫಿನಂತೆ ತುಂಬ ಖುಷಿಯಿಂದ ಮಾತಾಡುತ್ತಿದ್ದಳು. ಸರ್ ನೋಡಿ, ಈ ಪಾರ್ಕ್ ನಾವು ಫಸ್ಟ್ ಟೈಮ್ ಬಂದಾಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಬಟ್ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಜಿಂಕೆಯ ವನವನ್ನು ಮಾಡಿದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಸರ್. ನಾನು 7 ವರ್ಷ ಬಿಟ್ಟು ಮತ್ತೆ ಇದೇ ಪಾರ್ಕ್ ಬಂದಿದ್ದೇನೆ ಎಂದು ಹೇಳಿದಳು. ಚಿನ್ನು, ಒಂದು ಮಾತು ಹೇಳಲ್ಲ ನಿನಗೆ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದ ಆದಿತ್ಯ. ಅದಕ್ಕೆ ಸ್ಫೂರ್ತಿ, ಕೇಳಿ ಸರ್ ಎಂದಳು. ಪ್ಲೀಸ್ ಒಂದು ಅವಕಾಶ ಕೊಡು. ನಿನ್ನ ಮಗುವಿಗೆ ತಂದೆಯಾಗಿ ಇರ್ತೀನಿ. ನಿನ್ನ ಮಗನನ್ನು ನಮ್ಮ ಮಗನಂತೆ ನೋಡಿಕೊಳ್ಳಲು ಒಂದು ಅವಕಾಶ ಕೊಡು. ಎಲ್ಲ ಮರೆತು ನೆಮ್ಮದಿ ಜೀವನ ನಡೆಸಿಕೊಂಡು ಹೋಗೋಣ ಕಣೋ. 7 ವರ್ಷದ ಒಂಟಿ ಜೀವನ ಸಾಕಾಗಿದೆ. ನೀನು ಬಿಟ್ಟು ಹೋದೆ, ಅಮ್ಮನೂ ನನ್ನನ್ನು ಬಿಟ್ಟು ಹೋದರು. ಈಗ ದೊಡ್ಡ ಮನೆ, ಆಸ್ತಿ, ಆಳು ಕಾಳು, ಅಧಿಕಾರ ಎಲ್ಲ ಇದೆ. ಆದರೆ ನಾನು ಒಬ್ಬಂಟಿಯಾಗಿ ಇದ್ದೀನಿ. ಪ್ಲೀಸ್ ನನ್ನ ರಿಜೆಕ್ಟ್ ಮಾಡಿ ಪೂರ್ತಿಯಾಗಿ ಸಾಯಿಸಬೇಡ. ಪ್ಲೀಸ್ ಚಿನ್ನು, ನನಗೆ ಒಂದು ಬಾಳು ಕೊಡು ಎಂದು ಕೆಳಗೆ ಕುಸಿದ. ಅವರ ಬೇಜಾರಿಗೆ ಕಣ್ಣೀರಿಗೆ ನಾನೇ ಕಾರಣ ಎಂದು ತಿಳಿದು ಮೊದಲೇ ನೊಂದಿದ್ದ ಸ್ಫೂರ್ತಿ ಆದಿಗೆ ಸಮಾಧಾನ ಪಡಿಸಲು ಮುಂದಾದಳು. ಸರ್, ನನಗೂ ಮದುವೆಯಾಗಿ ಒಂದು ಮಗು ಇದೆ, ನಿಮಗೂ ಮದುವೆಯಾಗಿ ಒಂದು ಮಗು ಇದೆ, ಮತ್ತು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ ಸುಖವಾದ ಜೀವನ ನಡೆಸಿ. ನಿಮಗೆ ನನ್ನ ಈ ಪರಿಸ್ಥಿತಿ ನಿಮ್ಮನ್ನು ಈ ರೀತಿ ಮಾತನಾಡಿಸುತ್ತಿರಬಹುದು ಎಂದು ಅವರ ಕೈ ಹಿಡಿದು ಸಮಾಧಾನಿಸಿದಳು. ಅವಳ ಕೈಯನ್ನು ಮತ್ತೊಂದು ಕೈಯಿಂದ ಬಿಗಿ ಮಾಡಿದ್ದು ಆದಿತ್ಯ. ಲೇ ಚಿನ್ನು, ನಿನ್ನ ಪ್ರೀತಿಸಿ ಬೇರೆಯವರಿಗೆ ಮದುವೆಯಾಗುವ ಮನುಷ್ಯ ನಾನಲ್ಲ ಎಂದು ಹೇಳುತ್ತಾ ಬಿಗಿದಪ್ಪಿದ. ಸರ್, ಇದರ ಬಗ್ಗೆ ಇನ್ನೊಂದು ದಿನ ಮಾತನಾಡಿದರೆ ಆಯಿತು, ಬನ್ನಿ ಹೋಗೋಣವೆಂದು ಅಲ್ಲಿಂದ ಹೊರಟರು. ಸ್ಫೂರ್ತಿ ಆದಿತ್ಯಗೆ ಈಗಲಾದರೂ ಒಂದು ಅವಕಾಶ ಕೊಡುತ್ತಾಳ? ಅವಳ ಒಂದು ನಿರ್ಣಯ ಏನಾಗಿರಬಹುದು? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.